ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಬಂದರು ಇಲಾಖೆಯಿಂದ ಕಾಮಗಾರಿ ನಡೆಸಲು ಯೋಚನೆಗಳು ಕೂಡ ನಡೆದಿದೆ. ಇದು ಸ್ಥಳೀಯ ಮೀನುಗಾರರ ಆತಂಕಕ್ಕೆ ಕೂಡ ಕಾರಣವಾಗಿರುವಂಥದ್ದು. ನಾನೀಗ ಟ್ಯಾಗೋರ್ ಕಡಲ ತೀರದಲ್ಲಿದ್ದೇನೆ, ಗಮನಿಸಬಹುದು. ಟ್ಯಾಗೋರ್ ಕಡಲ ತೀರ ಅಂತ ಹೇಳಿದ್ರೆ ಇಲ್ಲಿ ಮೀನುಗಾರರ ಜೀವನ ಉಪಾಯಕ್ಕಾಗಿ ಆಧಾರವಾಗಿರುವಂಥ ಕಡಲ ತೀರದ ಜೊತೆಗೆ ಸಾಕಷ್ಟು ಪ್ರವಾಸಿಗರನ್ನು ಕೂಡ ಇಲ್ಲಿ ಆಕರ್ಷಿಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಸೀಬರ್ಡ್ ನೌಕಾನೆಲೆ ಯೋಜನೆಗೆ ಹಲವು ಕಡಲ ತೀರಗಳು ಪಾಲಾದಾಗ ಇರುವುದು ಒಂದೇ ಒಂದು ಈ ಕಡಲ ತೀರ. ಸಾಕಷ್ಟು ಸಂಖ್ಯೆಯ ಮೀನುಗಾರರು ಕೂಡ ತಮ್ಮ ಯಾಂತ್ರಿಕ ದೋಣಿಗಳನ್ನು ಕಡಲ ತೀರದ ಮೇಲ್ಭಾಗದಲ್ಲಿ ಇಟ್ಟಿರುವ ದೃಶ್ಯವನ್ನು ಗಮನಿಸಬಹುದು. ಈ ಒಂದು ತೀರದ ಮೂಲಕವೇ ಪ್ರವಾಸಕ್ಕೆ ಬರುವಂತಹ ಪ್ರವಾಸಿಗರಿಗೆ ನಿರಾಶೆ ಆಗ್ತದೆ. ಹೀಗಾಗಿ ಕಡಲ ತೀರದಲ್ಲಿ ಅಭಿವೃದ್ಧಿಯ ಒಂದು ಯೋಚನೆಯನ್ನು ಬಿಡೋದೇ ಒಳಿತು. ಒಂದು ವೇಳೆ ತಮ್ಮ ವಿರೋಧ ನಡುವೆ ಏನಾದರೂ ಅಭಿವೃದ್ಧಿ ಕಾಮಗಾರಿ ಮಾಡಿದ್ಯಾ ಅದರಲ್ಲಿ ತಾವು ಮತ್ತೆ ಹೋರಾಟಕ್ಕೆ ಧುಮುಕುವುದಾಗಿ ಮೀನುಗಾರರು ಎಚ್ಚರಿಕೆ ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗೌರ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.